ಒಂದು ಬಜೆಟಿನಲ್ಲಿ ಸಮಸ್ತ ರೈತ ಬಾಂಧವರು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ರೈತನ ಹೊಲಗಳಿಗೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಮರ್ಪಕವಾದ 3 ಫೇಸ್ ವಿದ್ಯುತ್ತನ್ನು 24x7 ನಾವು ಯಾವ ಅಧಿಕಾರನೂ ಕೇಳೋದಿಲ್ಲ, ಯಾವ ಅಭಿವೃದ್ಧಿನೂ ಕೇಳೋದಿಲ್ಲ. ನೀವು ನದಿಗಳ ಜೋಡಣೆ ಮಾಡಿ ರೈತರಿಗೆ ಸಮರ್ಪಕವಾದ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿ ನಮ್ಮ ಭಾರತ ದೇಶದ ಕೇಂದ್ರ ಬಜೆಟ್ ಮಂಡನೆ ಆಗುತ್ತಿದ್ದು ಸಂತೋಷಕರ. ಈ ಒಂದು ಬಜೆಟ್ಟಿನಲ್ಲಿ ನಮ್ಮ ದೇಶದ ಸಮಸ್ತ ರೈತ ಬಾಂಧವರು ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಸಮಸ್ತ ರೈತ ಬಾಂಧವರು ಒಂದು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ರೈತನಿಗೆ ಇವತ್ತು ರಕ್ಷಣೆ ಇಲ್ಲದಾಗಿದೆ. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಇವತ್ತಿಗೂ ಕೂಡ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ದೇಶಾದ್ಯಂತ ರೈತರು ಇದ್ದಾರೆ. ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮಸ್ತ ರೈತ ಬಾಂಧವರ ವತಿಯಿಂದ ಹಾಗೂ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ರೈತರು 4-5 ವರ್ಷಗಳಿಂದ ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಭೀಕರ ಬರಗಾಲಕ್ಕೆ ತುತ್ತಾಗಿದ್ದಾರೆ. ಆದ್ದರಿಂದ ಇಂದು ನೀವು ಕೇಂದ್ರದ ಬಜೆಟ್ಟಿನಲ್ಲಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಂತ ನಾನು ಆಶಿಸ್ತೇನೆ, ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ನೂರಾರು ನದಿಗಳು ಹರಿದಿದ್ದಾವೆ. ಆ ಒಂದು ನದಿಗಳ ಜೋಡಣೆಯನ್ನು ಮಾಡಿದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ತಾವು ಪ್ರಧಾನಮಂತ್ರಿ ಇದ್ದಾಗ ಹೇಳಿದರು, ನಮ್ಮ ದೇಶದ ನದಿಗಳ ಜೋಡಣೆಯನ್ನು ಮಾಡಿದರೆ ರೈತರಿಗೆ ನೀರಾವರಿ ಸೌಲಭ್ಯವೂ ದೊರಕುತ್ತದೆ ಹಾಗೂ ಹಳ್ಳಿ ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಆಗುತ್ತೆ ಅಂತ ಅವರು ವಾಜಪೇಯಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು ಕನಸಿತ್ತು. ಆ ಕನಸನ್ನು ಇವತ್ತು ತಾವು ಕೇಂದ್ರ ಸರ್ಕಾರ ನೆರವೇರಿಸಬೇಕು. ನಮ್ಮ ದೇಶದ ರಾಜ್ಯದ ಸಮಸ್ತ ನದಿಗಳ ಜೋಡಣೆಯನ್ನು ಮಾಡಬೇಕು. ಆ ನದಿಗಳ ಜೋಡಣೆಯಿಂದ ನಮ್ಮ ಸಮಸ್ತ ರೈತ ಬಾಂಧವರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಹಳ್ಳಿ ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ರೈತನ ಹೊಲಗಳಿಗೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಮರ್ಪಕವಾದ 3 ಫೇಸ್ ವಿದ್ಯುತ್ತನ್ನು 24x7 24 ಗಂಟೆ ಕೊಡದೇ ಆಗದಿದ್ದರೂ ಹೊರತು ಕನಿಷ್ಠ 15 ತಾಸು ನೀವು 3 ಫೇಸ್ ಹಗಲು ಗುಣಮಟ್ಟದ ವಿದ್ಯುತ್ ಸಂಪರ್ಕ ಕಲ್ಪಿಸಿದರೆ ನಮ್ಮ ರೈತ ಇವತ್ತು ಸಮೃದ್ಧಿಯಿಂದ ಬೆಳೀಲಿಕ್ಕೆ ಸಾಧ್ಯ ಇದೆ. ಮಳೆ ಆಗ್ಬೋದು, ಆಗದೇ ಇರ್ಬೋದು, ಭೀಕರ ಬರಗಾಲ ಬೀಳ್ಬೋದು. ಅದಕ್ಕೆ ನಮ್ಮ ರೈತ ಯಾವುದೂ ಆತಂಕ ಪಡುವಂಥ ವ್ಯವಸ್ಥೆ ಬರುವುದಿಲ್ಲ. ಆದ್ದರಿಂದ ನಾನು ಮತ್ತೊಮ್ಮೆ ಮುಗದೊಮ್ಮೆ ಸಮಸ್ತ ರೈತ ಬಾಂಧವರ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಫಸ್ಟ್ ಆಫ್ ಆಲ್ ನಾವು ಯಾವ ಅಧಿಕಾರನೂ ಕೇಳೋದಿಲ್ಲ, ಯಾವ ಅಭಿವೃದ್ಧಿನೂ ಕೇಳೋದಿಲ್ಲ. ನೀವು ನದಿಗಳ ಜೋಡಣೆ ಮಾಡಿ, ದೇಶದ ನದಿಗಳ ಜೋಡಣೆಯನ್ನು ಮಾಡಿ ರೈತರಿಗೆ ಸಮರ್ಪಕವಾದ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿ 3 ಫೇಸ್ ವಿದ್ಯುತ್ತನ್ನು ಅವರಿಗೆ ಸಮರ್ಪಕವಾಗಿ ಗುಣಮಟ್ಟದ ವಿದ್ಯುತ್ ಸಂಪರ್ಕವನ್ನು ಕೊಟ್ಟರೆ ಹಾಗೂ ರೈತನು ಬೆಳೆದಂಥ ಬೆಳೆಗಳಿಗೆ, ರೈತನು ರಾಜ್ಯಾದ್ಯಂತ ದೇಶಾದ್ಯಂತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಹಾಗೂ ಬೆಂಬಲ ಬೆಲೆಯನ್ನು ನೀವು ಫಿಕ್ಸ್ ಮಾಡಿದರೆ ನಮ್ಮ ರೈತ ಇವತ್ತು ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾನು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು ರೈತರು ದೇಶದ ಬೆನ್ನೆಲುಬು, ಅನ್ನದಾತ ದೇಶ ವಿಶ್ವಕ್ಕೆ ಅನ್ನ ಹಾಕುವ ಅನ್ನದಾತ ಅಂತ ಭಾಷಣ ಮಾಡ್ತಾರೆ ಹೊರತು ಆ ಭಾಷಣದ ಒಂದು ತುಕ್ಕಡಿಯನ್ನು ನೀವು ಕೃತಿಯೊಳಗೆ ತಗೊಂಡು ಬಂದು ನದಿಗಳ ಜೋಡಣೆ ಮಾಡಿ, ಆ ನದಿಗಳ ಜೋಡಣೆಯಿಂದ ನಮ್ಮ ಸಮಸ್ತ ರಾಜ್ಯದ ದೇಶದ ಸಮಸ್ತ ರೈತರಿಗೆ ನೀವು ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡ್ರಿ, ಬೆಳೆದಂಥ ಬೆಳೆಗೆ ಬೆಂಬಲ ಹಾಗೂ ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಅಂತ ನಾನು ಸಮಸ್ತ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ
ಕೊಡ್ತಾ ಇದ್ದು ಇದು ಸ್ವಾಗತಾರ್ಹ. ಆದರೆ ಅಷ್ಟೇ ಕೊಟ್ಟರೆ ಸಾಲದು. ಕನಿಷ್ಠ ಪಕ್ಷ ತಿಂಗಳಿಗೆ 2,000 ರೂಪಾಯಿಯಂತೆ ವರ್ಷಕ್ಕೆ 24,000 ರೂಪಾಯಿಗಳ ಒಂದು ಕಿಸಾನ್ ಸಮ್ಮಾನ ಯೋಜನೆಯನ್ನು ಹೆಚ್ಚಿಗೆ ಮಾಡಿ ನಮ್ಮ ರೈತನಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾಗೂ ರೈತನಿಗೆ 108 ಅಡೆತಡೆಗಳಿವೆ. ರೈತ ಬೀಜ ಗೊಬ್ಬರ ಸಾಲ ಸೋಲ ಮಾಡಿ ತಗೊಂಡು ಬರ್ತಾ ಇದ್ದಾನೆ. ಆದರೆ ಸಾಲ ಸೋಲ ಮಾಡಿ ಬ್ಯಾಂಕಲ್ಲಿರ್ಬೋದು, ಫೈನಾನ್ಸಲ್ಲಿರ್ಬೋದು, ಆಮೇಲೆ ಕೈಗಡ ಎಲ್ಲಾದರೂ ಇಸ್ಕೊಂಡು ಬಂದರೆ ಇವತ್ತು ಅವನು ಬಂಗಾರ ಅಡವಿಟ್ಟು, ಹೆಂಡತಿ ಮಕ್ಕಳ ಕೊಳ್ಳಾಗಿನ ಬಂಗಾರ ಅಡವಿಟ್ಟು ಇವತ್ತು ಬೀಜ ಗೊಬ್ಬರ ತೊಗೊಂಬಂದು ಬಿತ್ತುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಆ ಒಂದು ಅವನು ಮಾಡಿದ ಸಾಲ, ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತೊಗೊಂಡು ಬರ್ತಾನೆ. ಆದರೆ ಭೂಮಿ ತಾಯಿಗೆ ಹಾಕ್ತಾರೆ. ಆದರೆ ಬರಗಾಲ ಬಿದ್ದು ಬಿಡುತ್ತೈತೆ. ಒಂದು ವರ್ಷ ಹೋದ ವರ್ಷ ಪೀಕರ್ ಬರಗಾಲ ಬಿತ್ತು.